ನಮ್ಮ ಹುಡುಗರ ಲೈಫ್ ಏನು ಅಷ್ಟು ಈಸಿ ಅಂತ ತಿಳ್ಕೊಂಡ್ರಿ. 10 ಹುಡುಗಿಯರು ಇಷ್ಟೇ ಇರ್ತಾರೆ, 6 ಜನ ಜೊತೆ ಮಾತುಕತೆ ಆಡ್ತಾರೆ, ಅದ್ರಾಗ ಒಂದು 2 ಇಷ್ಟೇ ಇರ್ತಾರೆ. ಅವ್ರಿಗೆ ಪ್ರಪೋಸ್ ಮಾಡ್ಲಕ್ಕೆ ಹೋದ್ರೆ ನಾ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಅನ್ಕೊಂಡಿದ್ನ, ಹಿಂಗೆ ಅತ್ತಿ ಅಂತ ಅನ್ಕೊಂಡಿಲ್ಲ ಅಂತಾರೆ. ಅವ್ರು ಕ್ಲಿಯರ್ ಕಟ್ಟಾಗಿ ನಾವು ಹೇಳಲೇ ಒಟ್ಟ ನಾ 10 ಸರಿ ಕೇಳಿದ್ರು ನನಗೊಬ್ಬ ಮೊದಲೇ ಇಷ್ಟನ ಅವ್ನ ಸಂಗಟ ನಾ ಎಲ್ಲ ಮಾಡಿ ಮುಗಿಸ್ಕೊಂತೀನಿ, ಹೊಸಬರು ಇಷ್ಟಪಡ್ಲಕ್ಕೆ ಆಗಲ್ಲ ಅಂತ ಹೇಳಲೇ ಅವ್ರು ನಮ್ಗೆ ಹಿಂಗೆ ತೋರಿಸ್ಕೊತಾರ. ಸತಿ ಸಾವಿತ್ರಿ 7-8 ವರ್ಷ ಹಿಡಿದು ಆದ್ರೂ ನಾ ಯಾರಿಗೂ ಕಣ್ಣೆತ್ತು ನೋಡಿಲ್ಲೇ. ಅವ್ರು ಯಾಕೆ ಹೇಳಲ್ಲಪ್ಪ ಅಷ್ಟು ಕ್ಲಿಯರ್ ಅಂತಂದ್ರೆ ನಾವು ಅವ್ರ ಜೊತೆ ಅವರು ನನಗೆ ಬಾಯ್ ಫ್ರೆಂಡ್ ಹನ ಅಂತೇಳಿ ಅವ್ರು ಒಂದೇ ಸರಿ ಕ್ಲಿಯರ್ ಆಗಿ ಹೇಳಿದ್ರಪ್ಪ ಅಂತಂದ್ರೆ ನಾವು ಅವ್ರ ಸರಿ ಮಾತಾಡಲ್ಲ. ಅವ್ರದ್ದೇನು ಪ್ಲ್ಯಾನ್ ಹಿಡಿದಪ್ಪ ಅಂತಂದ್ರೆ ನಮಗೆ ಪ್ರಪೋಸ್ ಮಾಡೋರ್ದು ಪೆಂಡಿಂಗ್ ಲಿಸ್ಟಿನಾಗ ಇರಬೇಕು. ವಾಟ್ಸಪ್ ಒಳಗೆ, ಫೇಸ್ಬುಕ್ ಒಳಗೆ, ಇನ್ಸ್ಟಾ ಒಳಗೆ ಪೆಂಡಿಂಗ್ ಲಿಸ್ಟಿನೊಳಗೆ ಅವ್ರದ್ದು ಮೆಸೇಜ್ ಪೆಂಡಿಂಗ್ ಇದ್ರೆ ಅವ್ರಿಗೆ ಒಂಥರ ಕಿಕ್. ಹಾಗೆ ಯಾರು ಯಾರ ಮೇಲೆಗೂ ಹೋಪ್ ಇಟ್ಕೊಂಡು ಕೊಡ್ಲಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಅವ್ರದ್ದು ಆಶ್ವಾಸನೆ ಬಿಟ್ಕೊಡ್ಬೇಕು. ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಯಾರಿಗೆ ಮ್ಯಾರೇಜ್ ಆಗಬೇಕು, ಯಾರ ಜೊತೆ ಓಡಾಡಬೇಕು ಅಂತೇಳಿ. ಇಂಥ ಹೆಂಗಸರಿಗೆ ಯಾವತ್ತೂ ನಂಬಲಕ್ಕೆ ಹೋಗ್ಬೇಡ್ರಿ. 2-3 ಜೊತೆ ಚಕ್ಕರ್ ಚಾಲು ಇರ್ತದೆ, ರೆಗ್ಯುಲರ್ ಕಂಟಿನ್ಯೂ ಪ್ರೆಸೆಂಟ್. ಆದ್ರೆ ಅವ್ರು ಹೇಳ್ಕೊಂಬಲ್ಲ